ಎವ್ರಿವಾನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ತುಂಬ ಜನ ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ ಗ್ರೇವಿ ಜೊತೆ ಪರೋಟ ತಿನ್ನೋಕ್ಕೆ ಇಷ್ಟ ಇರುತ್ತೆ. ಆ ಕಾಂಬಿನೇಷನ್ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ಫ್ಯಾಕ್ಟ್ ನನಗೂ ಇಷ್ಟ, ಆದರೆ ನಾನು ಆಚೆ ಕಡೆಯಿಂದ ತಂದು ತಿನ್ನಲ್ಲ, ಮನೆಯಲ್ಲೇ ಮಾಡ್ಕೋತೀನಿ. ತುಂಬ ಜನ ಮನೇಲೇ ನಾನ್ ವೆಜ್ ಗ್ರೇವಿ ಮಾಡಿಕೊಂಡು ಆಚೆ ಕಡೆಯಿಂದ ಪರೋಟ ತಂದು ತಿಂತಾರೆ. ಬಟ್ ಆದರೆ ತುಂಬ ಸಿಂಪಲ್ಲಾಗಿ ಹೆಲ್ದಿ ವರ್ಷನಲ್ಲಿ ಹೇಗೆ ಮಾಡ್ಕೋಬೋದು ಮನೇಲಿ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 1/4 ಕಪ್ಪು ಮೈದಾ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೈದಾ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ 1/4 ಭಾಗ ತೊಗೊಳ್ಳಿ. ಇನ್ಫ್ಯಾಕ್ಟ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮೈದಾ ಸ್ಕಿಪ್ ಮಾಡಿ ಗೋಧಿ ಹಿಟ್ಟನ್ನೇ ಕಂಪ್ಲೀಟಾಗೂ ಹಾಕ್ಕೋಬೋದು. ಸೊ ಹೇಗೆ ಮಾಡೋದು ಅಂತ ಮೊದಲು ನಾವು ಇದಕ್ಕೆ ಡೋ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಗೋಧಿ ಹಿಟ್ಟು ಮತ್ತು ಮೈದಾ ಏನು ತೊಗೊಂಡಿದ್ನಲ್ಲ 2 ಕಪ್ ಗೋಧಿ ಹಿಟ್ಟು ಮತ್ತು 1/4 ಕಪ್ಪು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಸುಮ್ಮನೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸುಮ್ಮನೆ ಜಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ, ಇನ್ನೂ ನಾನು ನೀರು ಏನೂ ಹಾಕ್ಕೊಂಡಿರಲ್ಲ. ಮತ್ತು ನಿಮಗೆ ಇಲ್ಲಿ ನಾನು ಸಕ್ಕರೆ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಡೌಟ್ ಇರುತ್ತೆ. ಆ್ಯಕ್ಚುಲಿ ಆ ಸಕ್ಕರೆ ಏನು ತೊಗೊಂಡಿರ್ತೀನಲ್ಲ ಅದನ್ನು ಒಂದು 5 ನಿಮಿಷ ನೀರಲ್ಲಿ ನೆನೆ ಹಾಕ್ಕೊಂಡಿರಿ. ಅದು ಹೇಗೆ ಬಳಸೋದು ಇದಕ್ಕೆ ಅಂತ ನಾನು ಹೇಳ್ಕೊಡ್ತೀನಿ. ಬಟ್ ಒಂದು ಸ್ವಲ್ಪ ನೀರಲ್ಲಿ ಸಕ್ಕರೆನ ಹಾಕ್ಬಿಟ್ಟು, ಸ್ವಲ್ಪ ಸಕ್ಕರೆ, ಜಾಸ್ತಿ ಬೇಡ, ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ನೆನೆಸಿರಬೇಕು. ಸೊ ಈ ಥರ ನಾವು ಡ್ರೈ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಸಕ್ಕರೆ ನೀರು ಇರೋದಿಲ್ಲ, ಅದು ಸ್ವಲ್ಪ ಇರುತ್ತೆ ಅಷ್ಟೇ, ಅದನ್ನು ಹೀಗೆ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ಥರ ಸಕ್ಕರೆ ನೀರನ್ನ ಹಾಕ್ಕೊಳ್ಳೋದ್ರಿಂದ ಪರಾಟ ಅದು ತುಂಬ ಚೆನ್ನಾಗಿ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಅದ್ರದ್ದು ಒಂದು ಪ್ರಾಪರ್ ಟೆಕ್ಸ್ಚರ್ ಬರುತ್ತೆ. ಮತ್ತು ಈಗ ಆಚೆ ಕಡೆಯಿಂದ ಎಲ್ಲ ತೊಗೊಬಂದಾಗ ಕ್ರಿಸ್ಪಿಯಾಗಿ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಮನೇಲೂ ಚೆನ್ನಾಗೇ ಮಾಡ್ಕೋಬೇಕು, ಮತ್ತು ನಮಗೆ ಸಖತ್ತಾಗಿದೆ ಅನ್ನೋ ಥರ ಫೀಲ್ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಸಕ್ಕರೆ ನೀರನ್ನ ಆ್ಯಡ್ ಮಾಡಿಕೊಂಡು ಈ ಥರ ಡೋ ರೆಡಿ ಮಾಡ್ಕೊಳ್ಳಿ. ಮತ್ತು ನೀರನ್ನ ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಆಗಾಗ ಸೇರಿಸ್ಕೋಬೇಕು. ನೀರಿಗೆ ಯಾವುದೇ ಅಳತೆ ಹೇಳಿಲ್ಲ ನಾನಿಲ್ಲಿ, ನೀವು ನೋಡಿಕೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಿಕ್ಸ್ ಮಾಡಿಕೊಂಡು ಈ ಥರ ರೆಡಿ ಮಾಡಿಟ್ಕೊಂಡು ಅದನ್ನು ಮುಚ್ಚಿಟ್ಬಿಡಿ. ಒಂದು 10 ನಿಮಿಷ ಎತ್ತಿಟ್ಬಿಡಬೇಕು, ಬಿಕಾಸ್ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ. ಸೊ ಅದಕ್ಕೆ ಒಂದು 10 ನಿಮಿಷ ಎತ್ತಿಟ್ಟಾದಮೇಲೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಹೀಗಾಗಿರುತ್ತೆ. ಸೊ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ತಿರ್ಬೋದು. ಇದಾದಮೇಲೆ ಸ್ವಲ್ಪ ನಾನು ಚಪಾತಿ ಲಟ್ಸ್ಕೊತೀವಲ್ಲ, ಎಷ್ಟು ಚಪಾತಿಗೆ ಎಷ್ಟು ಉಂಡೆ ತೊಗೋತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಉಂಡೆಗಳನ್ನ ಮಾಡಿಟ್ಕೊತೀನಿ, ಒಂದು 2-3. ನೋಡ್ತಾ ಇದ್ದೀರಾ, ನಾನಲ್ಲಿ ಉಂಡೆಗಳು ಮಾಡಿಟ್ಕೊಳ್ಳೋಕ್ಕೆ ಎತ್ಕೋತಾ ಇದ್ದೀನಿ. ಚಪಾತಿಗೆ ತೊಗೋತೀರಲ್ವ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ತೊಗೊಳ್ಳಿ ಸಾಕು, ಯಾಕಂದರೆ ಪರಾಟ ಸ್ವಲ್ಪ ತಿಕ್ನೆಸ್ ಇದ್ದರೆ ಚೆನ್ನಾಗಿ ಬರುತ್ತೆ ಅಂತ, ತುಂಬ ತೆಳು ಇರಬಾರ್ದು. ಅದಕ್ಕೋಸ್ಕರ ಈ ಥರ ನಾನು 3 ಉಂಡೆಗಳು ರೆಡಿ ಮಾಡಿಕೊಂಡು ಲಟ್ಟಿಸ್ಕೊತೀನಿ. ಇವಾಗ ಮೊದಲಿಗೆ ನಾವು ಚಪಾತಿ ಹೇಗೆ ಲಟ್ಸ್ಕೊತೀವಲ್ಲ ಹಾಗೆ ಲಟ್ಸ್ಕೋಬೇಕು. ನೋಡ್ತಾ ಇದ್ದೀರಾ, ನಾನೆಲ್ಲ ತಿರುಗಿಸ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಈಕ್ವಲಾಗಿ ಲಟ್ಟಿಸ್ತಾ ಇದ್ದೀನಿ. ಒಂದು ಕಡೆ ಕೆಲವರೆಲ್ಲ ಎಡ್ಜಸ್ಸಲ್ಲೆಲ್ಲ ತುಂಬ ದಪ್ಪ ದಪ್ಪ ಇರೋ ಥರ ಲಟ್ಟಿಸ್ತಾರೆ, ಹಾಗೆ ಲಟ್ಟಿಸ್ಬಾರ್ದು. ನೀಟಾಗಿ ಲಟ್ಸ್ಕೊಂಡಾದಮೇಲೆ ನೋಡ್ತಾ ಇದ್ದೀರಾ, ನಾನು ಸ್ವಲ್ಪ ಎಣ್ಣೆ ಮತ್ತು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಚಾಕು ಹಿಂದಿನ ಭಾಗದಿಂದ ನಾನು ಕಟ್ ಮಾಡ್ತಾಯಿದ್ದೀನಿ. ಇಫ್ ನಿಮ್ಮ ಹತ್ರ ಕಟರ್ ಇದೆ ಅಂತಂದರೆ ಕಟ್ ಮಾಡ್ಕೊಳ್ಳಿ. ಈ ಥರ ಸಣ್ಣ ಸಣ್ಣ ಉದ್ದಕ್ಕೆ ಈ ಥರ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಎಲ್ಲನೂ ಈ ಥರ ಒಂದು ಕಡೆಗೆ ರೋಲ್ ಮಾಡ್ಕೋಬೇಕು. ನೋಡ್ತಿದ್ದೀರಾ, ನಾನು ಯಾವ ಥರ ಮಾಡ್ತಿದ್ದೀನೋ ಹಾಗೆ ಮಾಡ್ಕೊಳ್ಳಿ. ಮತ್ತು ರೋಲ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಹಿಂಗೆ ಮಧ್ಯಕ್ಕೆ ಹಾಕ್ಕೊಂಡು ಅದು ನೀಟಾಗಿ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ ಈ ಥರ ಚಪಾತಿ ಥರ ಲಟ್ಟಿಸ್ಕೊಬೇಕು. ನೋಡ್ತಾ ಇದ್ದೀರಾ, ನಾನು ಲಟ್ಟಿಸ್ತಾ ಇರೋದು ಸ್ವಲ್ಪ ಗಟ್ಟಿಯಾಗಿ ಲಟ್ಟಿಸಿ, ತುಂಬ ತೆಳು ಮಾಡಬೇಡಿ. ಅದಾದಮೇಲೆ ನಾನಿಲ್ಲೊಂದು ತವಾನ ಕಾಯಕ್ಕಿಟ್ಟಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಪರೋಟನ ಹಾಕ್ಕೊಂಡೆ. ಸೊ ಅದಾದಮೇಲೆ ಮೇಲೂ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಫ್ಲಿಪ್ ಮಾಡ್ಕೊತೀನಿ. ನೋಡ್ತಿದ್ದೀರಾ, ಫ್ಲಿಪ್ ಮಾಡಾದ್ಮೇಲೂ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು 2 ಸೈಡ್ ನೀಟಾಗಿ ಬೇಯಿಸ್ಕೋಬೇಕು. ಬೆಂದಮೇಲೆ ಒಂದು ಸಲ ಈ ಥರ ಸ್ವಲ್ಪ ಕ್ರಷ್ ಮಾಡಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಕಿತ್ತೋಗುತ್ತೆ. ಇಷ್ಟು ನಾನು ಮಾಡಿದ್ನಲ್ಲ ಅಷ್ಟು ಮಾಡಿದ್ರೆ ಸಾಕು. ಮಾಡಿಬಿಟ್ಟು 2 ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಹೆಲ್ದಿ, ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ತಿಂದ್ರೂ ಒಂದು ತಿನ್ನೋ ಬದಲು 2 ತಿಂದ್ರೂ ಭಯ ಇರಲ್ಲ. ಆಚೆ ತಂದು ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ನೋದು ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ನಂಗೆ ಗೊತ್ತು ಈ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಯಾಕಂದರೆ ತುಂಬ ಜನ ನಾನ್ ವೆಜಿಟೇರಿಯನ್ಸು ಪರೋಟ ಮತ್ತು ನಾನ್ ವೆಜ್ ಗ್ರೇವಿ ಕಾಂಬಿನೇಷನ್ನ ಇಷ್ಟಪಡ್ತಾರೆ. ಅದಕ್ಕೆ
ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.